ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ರ್ಯಾಪಿಡೋದವರು ಒಂದು ಅಫಿಷಿಯಲ್ ವಾಟ್ಸಪ್ ಚಾನಲ್ನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇದು ಯಾವುದಾದಂಥ ಬೈಕ್ ಟ್ಯಾಕ್ಸಿ ರೈಡರ್ಗಳು ಕ್ರಿಯೇಟ್ ಮಾಡಿರೋಂಥದ್ದಲ್ಲ. ಇದು ಬೆಂಗಳೂರಿನ ರ್ಯಾಪಿಡೋ ಇದಾರಲ್ಲ, ಆ ಬೆಂಗಳೂರಿನ ರ್ಯಾಪಿಡೋದವರು ಕ್ರಿಯೇಟ್ ಮಾಡಿರುವಂಥ ಒಂದು ವಾಟ್ಸಪ್ ಅಫಿಷಿಯಲ್ ಚಾನಲ್. ಇದು ಗ್ರೂಪ್ ಅಲ್ಲ. ಇದು ಕೆಲವೊಬ್ರು ತಪ್ಪು ತಿಳ್ಕೊಂಬಿಟ್ರಿ, ಇದು ಬೈಕ್ ಟ್ಯಾಕ್ಸಿ ಅವರೇ ಮಾಡ್ಕೊಂಡಿರುವಂಥ ಒಂದು ಗ್ರೂಪ್ ಅಂತ. ಇದು ಗ್ರೂಪ್ ಅಲ್ಲ, ಏನೂ ಅಲ್ಲ. ಇದು ಅಫಿಷಿಯಲ್ ಚಾನಲ್. ವಾಟ್ಸಪ್ಪಲ್ಲಿ ಬೇಕು ಅಂತ ಅಂದರೆ ನಾವು ಅಫಿಷಿಯಲ್ ಚಾನಲ್ಗಳನ್ನ ನಾವು ಓಪನ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ಬೈಕ್ ಟ್ಯಾಕ್ಸಿ ಅವರು, ನಮ್ಮ ಬೆಂಗಳೂರು ಬೈಕ್ ಟ್ಯಾಕ್ಸಿ ಏನಿದೆಯೋ ರ್ಯಾಪಿಡೋದವರು, ಅವರು ಮಾಡಿರುವಂಥ ಒಂದು ಅಫಿಷಿಯಲ್ ಚಾನಲ್ಗಳಲ್ಲಿ ಒಂದೊಂದು ಅಪ್ಡೇಟ್ ಕೊಡ್ತಾ ಇರ್ತಾರೆ. ಅಂದರೆ ಇವ್ರು ಕೊಡ್ತಿರುವಂಥ ಅಪ್ಡೇಟು ಕರೆಕ್ಟಾಗಿ ಇದೆಯಾ, 100% ಜೆನ್ಯನ್ ಆಗಿರುವಂಥ ಅವರು ಅಪ್ಡೇಟ್ನ ಕೊಡ್ತಾರ ಅಂತ ಅಂದರೆ ಇಲ್ಲ. ಇದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ಒಂದು ಸ್ಕ್ರೀನಲ್ಲಿ ಕೂಡ ನಾನು ನಿಮಗೆ ಹಾಕಿರ್ತೀನಿ ಯಾವ ರೀತಿ ಹಾಕಿದ್ರೆ ಅಂತ. ಫಸ್ಟ್ ಈ ಫೋಟೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅಂದರೆ ಇವರು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಯಾರು ಕೂಡ ಹಿಡಿತಾ ಇಲ್ಲ, ಬನ್ನಿ ಡ್ಯೂಟಿ ಮಾಡಿ ಅಂತ ತಿಳಿಸ್ತಾ ಇರೋದು ಇದು. ಅಂದರೆ ಈ ಥರ ಯಾರು ಹಿಡಿತಾ ಇಲ್ಲ ಅಂತ ಅಂದರೆ ಇಷ್ಟೊಂದೆಲ್ಲ ಸರ್ಚ್ ಕೊಟ್ಬಿಟ್ಟು ಕೆಲಸ ಮಾಡಿಸುವಂಥದ್ದು ಇರಲ್ಲ. ಯಾರು ಹಿಡಿತಾ ಇಲ್ಲ ಅಂದರೆ ಆರ್ ಟಿ ಓದವ್ರು ಯಾರು ಹಿಡಿತಾ ಇಲ್ಲ, ಏನೂ ತೊಂದರೆ ಆಗ್ತಾ ಇಲ್ಲ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಮಾಡ್ತಾರೆ. ಇವ್ರೇನು ಯಾವುದೇ ಆದಂಥ ಈ ಥರ ಏನು ನೋಟಿಫಿಕೇಶನ್ ಕೊಡಬೇಕಾಗಿಲ್ಲ, ಅಥವಾ ಏನು 50% ಎಕ್ಸ್ಟ್ರಾ ಕೊಡ್ತೀವಿ ಡೈಲಿ ರೈಡಿಗೆ ಅಂತ ಹೇಳ್ಬಿಟ್ಟು ಇವ್ರೇನು ತಿಳಿಸಂಗಿಲ್ಲ. ಕಾಮನಾಗಿ ಎಲ್ಲರೂ ಕೂಡ ರೈಡ್ ಮಾಡ್ತಾರೆ. ಬನ್ನಿ ಮೊದಲನೇದಾಗಿ ಏನೆಲ್ಲ ಅಪ್ಡೇಟ್ ಕೊಡ್ತಾರೆ ಅವರು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸ್ಕ್ರೀನಲ್ಲೂ ಕೂಡ ಹಾಕಿದ್ದೀನಿ ನೋಡಿ. ಯಾವುದೇ ಸಮಸ್ಯೆಗಳು ಇಲ್ಲ. ಕಳೆದ 2 ವಾರಗಳಿಂದ ಯಾವ ಬೈಕ್ ಕೂಡ ಜಪ್ತಿ ಆಗಿಲ್ಲ. ಹೆಂಗ್ ಸ್ವಾಮಿ ಹೇಳ್ತೀರಾ, ಯಾವುದು ಬೈಕ್ ಜಪ್ತಿ ಆಗಿಲ್ಲ ಅಂತ ಹೇಳ್ಬಿಟ್ಟು? ಎಷ್ಟೊಂದು ಆಗ್ತಾಯಿದೆ. ಮೊನ್ನೆಲ್ಲ ಜಯನಗರದಲ್ಲಿ 7-8 ಗಾಡಿ ಹಿಡಿದಿದ್ದಾರೆ. ಅಂದರೆ ಜಾಸ್ತಿ ಮ್ಯಾಕ್ಸಿಮಮ್ ಈಗ ಸ್ಟಾರ್ಟಿಂಗಲ್ಲಿ ಅವತ್ತು ಹಿಡಿದ್ರಲ್ಲ 200-300 ಆ ಥರ ಹಿಡಿತಾ ಇಲ್ಲ. ಈಗ ಮಾಡ್ತಾ ಇಲ್ಲ. ಅವತ್ತು ಆ ರೀತಿಯೇ ಮಾಡ್ತಾ ಇದ್ರೆ ಹಿಡಿತಾ ಇರೋದು. ಬಟ್ ಅಷ್ಟು ಜನ ಮಾಡ್ತಾ ಇಲ್ವಲ್ಲ ಇವಾಗ. ಯಾರೋ ಮಾಡಂಥವ್ರನ್ನ ಯಾವಾಗಾದರೂ ಬುಕ್ ಮಾಡೋದು, ಆರ್ ಟಿ ಓದವ್ರು ಬುಕ್ ಮಾಡ್ತಾರೆ. ಇಲ್ಲ ಅಂತ ಅಂದರೆ ರೈಡ್ ಹೋಗ್ಬೇಕಾದ್ರೆ ಚೆಕ್ ಮಾಡ್ತಾರೆ. ಚೆಕ್ ಮಾಡುವಂಥ ಸಮಯದಲ್ಲಿ ನೀವೇನಾದ್ರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಬೈಕ್ನ ಸೀಸ್ ಮಾಡಿದ್ದಾರೆ. ಲೇಟೆಸ್ಟಾಗೂ ಕೂಡ ಸೀಸ್ ಮಾಡಿದ್ದಾರೆ. HSR ಲೇಔಟ್ ಹತ್ರ ಹಿಡಿತಾ ಇದ್ದಾರೆ, ಆಮೇಲಿಂದ ಜಯನಗರದಲ್ಲಿ ಹಿಡಿತಾ ಇದ್ದಾರೆ, ಆಮೇಲೆ ಈ ಕಡೆ ಚಿಕ್ಕಮಣ್ಣವರ ಸೈಡು, ಈ ಸೈಡು ಕೂಡ ಹಿಡಿತಾ ಇದ್ದಾರೆ. ಅದರಿಂದಾಗಿ ಇವ್ರು ಹೇಳ್ತಾ ಇರೋದೇನು, 2 ವಾರಗಳಿಂದ ಯಾವುದು ಜಪ್ತಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವರು ಪ್ರಮೋಷನ್ನ ಮಾಡ್ಕೊತಾ ಇದ್ದಾರೆ. ಈಗ 2 ವಾರದಿಂದ ಯಾವುದು ಹಿಡ್ದೇ ಇಲ್ವಂಗಾದ್ರೆ ಎಷ್ಟೊಂದು ಬೈಕ್ ಹಿಡ್ದಿದ್ದಾರೆ. ಅದು ಬಿಟ್ಬಿಟ್ಟು ಈ ಥರ ಜಪ್ತಿ ಆಗಿಲ್ಲ, ಬಂದು ಡ್ಯೂಟಿ ಮಾಡಿ ಅಂತ ಹೇಳ್ಬಿಟ್ಟು ಅವರು ಡ್ಯೂಟಿ ಮಾಡಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನು ಹಾಕಿದ್ದಾರೆ ಅಂತಂದರೆ, ಬಾಗುರು ರೈಡ್ ಮಾಡು, ಕಡಿಮೆ ಸಮಯ ಹೆಚ್ಚು ಆದಾಯ. ಇವಾಗ ಯಾರು ಮಾಡ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಕಡಿಮೆ ಸಮಯ ಹೆಚ್ಚು ಆದಾಯ ಆಗೇ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಇವನು 50% ಬೇರೆ ಇವಾಗ ಅರ್ನಿಂಗ್ ಎಕ್ಸ್ಟ್ರಾ ಅರ್ನಿಂಗ್ ಕೊಡ್ತಾ ಇದ್ದಾನೆ. ಈ ಸರ್ಚ್ ಕೊಡ್ತಾ ಇದ್ದಾನಲ್ಲ, ಅಂದರೆ ನಾನು ಫುಡ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸಿದೆ. ಫುಡ್ ಮಾಡ್ಬೇಕಾದ್ರೆ ತೋರಿಸಿದಾಗ ಆರ್ಡರ್ ಯಾವ ರೀತಿ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾನು ಕೂಡ ನಿಮಗೆ ತೋರಿಸಿದ್ದೀನಿ. 50 ರೂಪಾಯಿ ಆರ್ಡರ್ ಬಂತು ಅಂದರೆ +25 ಇವನೇ ಹಾಕಿ ಕೊಡ್ತಾನೆ. 100 ರೂಪಾಯಿ ಬಂತು ಅಂತ ಅಂದರೆ 50 ಇವನೇ ಹಾಕಿ ಕೊಡ್ತಾನೆ. ಅದೇ ರೀತಿಯಲ್ಲಿ ಈಗ ಸರ್ಚ್ ಕೊಡ್ತಾ ಇದ್ದಾನೆ. 50% ಸರ್ಚ್ ಕೊಡ್ತಾ ಇರೋದ್ರಿಂದ ಆರಾಮಾಗಿ ಇವರು ಕಡಿಮೆ ಸಮಯದಲ್ಲಿ ಹೆಚ್ಚು ಆದಾಯ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಆಮೇಲೆ ಪ್ರತಿ ಗಂಟೆಗೆ 300ರಿಂದ 400 ರೂಪಾಯಿವರೆಗೂ ಗಳಿಸುವ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಲಾಗಿನ್ ಮಾಡಿ ಅರ್ನ್ ಮಾಡಿ ಅಂತ ತೋರಿಸ್ತಾ ಇದ್ದಾರೆ. ಈ ಥರ ಹಾಕಿದ್ದಾರೆ. ಅಂದರೆ ಅವರ ಅಫಿಷಿಯಲ್ ಪೇಜಲ್ಲಿ ಈ ಥರ ಎಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಹಿಡಿತಾ ಇಲ್ಲ, ಇಷ್ಟೆಲ್ಲ ಅಮೌಂಟ್ ಸಿಗುತ್ತೆ, ಒಂದು ಗಂಟೆಗೆಲ್ಲ 300 ರೂಪಾಯಿ 400 ರೂಪಾಯಿ ದುಡಿಬೋದು ಅಂತ ಹೇಳ್ಬಿಟ್ಟು ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದಾರಲ್ಲ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಆಸೆ ತೋರಿಸುವಂಥದ್ದು ಮಾಡ್ತಾ ಇದ್ದಾರೆ. ಇವಾಗ ಇದನ್ನೆಲ್ಲ ನೋಡಿದಂಥ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಏನಾಗುತ್ತೆ ಅಂತಂದರೆ ಆಸೆ ಆಗುತ್ತೆ, ಇಷ್ಟೊಂದೆಲ್ಲ ಅರ್ನ್ ಮಾಡ್ಬೋದಲ್ಲ ಅಂತ ಏನು ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಆರ್ ಟಿ ಓದವ್ರು ಏನಾದ್ರು ಹಿಡ್ಕೊಂಡ್ರೆ ಈ ಥರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರಲ್ಲ, ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋರು ಯಾರೋ ಕೂಡ ಬರಲ್ಲ. ನಾವು ನಮ್ಮ ಬೈಕ್ನ ಬಿಡಿಸ್ಕೊಬೇಕು, ನಮ್ಮ RC ಅಲ್ಲಿ ನಮ್ಮ ಮೇಯ್ನ್ ಥಿಂಗೇ ಅದು ಗೈಸ್. ನಮ್ಮ RC ಇಟ್ಕೊತಾ ಇದ್ದಾರಲ್ಲ, ಅದೇ ಮೇಯ್ನ್ ಥಿಂಗು. RC ಮತ್ತು ಅಗ್ರಿಮೆಂಟ್ ಮಾಡಿಸ್ಕೊತಾ ಇರೋಲ್ಲ, ಇವೆರಡು ನಮಗೆ ಅದು ನಮ್ಮ ಸ್ವಂತವಾಗಿ ನಾವು ಮಾಡ್ಕೊಡ್ತಾ ಇರೋದಲ್ವ. ಅದು ಈ ಕಂಪ್ನಿ ಕಡೆಯಿಂದ ಯಾವುದು ಮಾಡ್ಕೊಡ್ತಾ ಇರೋದಲ್ಲ. ಅದು ನಾವು ನಮ್ಮ ಸ್ವಂತ RCನ ಕೊಡ್ಬೇಕಾಗತ್ತೆ, ಜೊತೆ ನಾವು ಅಗ್ರಿಮೆಂಟ್ ಕೊಡ್ಬೇಕಲ್ಲ. ಅದರಿಂದಾಗಿ ಮೇಯ್ನ್ ಪ್ರಾಬ್ಲಮ್ಮು ಇದೇ ನಮಗೆ ಇಲ್ಲಿ ಇದು ಫೇಸ್ ಆಗ್ತಾ ಇರೋದು. ಫೈನ್ ಪ್ರಾಬ್ಲಮ್ ಅಲ್ವೇ ಅಲ್ಲ. ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ನಮ್ಮ ಮೇನ್ RC ತಗೊಂತಾರಲ್ಲ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಅದರಿಂದಾಗಿ ಇವರು ಈ ಥರ ಅಂತ ಹೇಳ್ತಾವ, ಫೇಕ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಎಲ್ಲೂ ಕೂಡ ಹಿಡಿತಾ ಇಲ್ಲ, ಇವಾಗ ಯಾವುದು ಕೂಡ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಏನಿದಾರ ಅವರೆಲ್ಲ ಮಾಡಲಿ ಅಂತಲೇ ತಿಳಿಸ್ತಾ ಇರೋದು. ಏನಿಲ್ಲ, ಈ ಅಫಿಷಿಯಲ್ ಗ್ರೂಪಲ್ಲಿ, ಅಂದರೆ ಅಫಿಷಿಯಲ್ ಚಾನಲ್, ಇದು ಗ್ರೂಪ್ ಅನ್ನೋದು ತಪ್ಪಾಗುತ್ತೆ. ಈ ಅಫಿಷಿಯಲ್ ಚಾನಲಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಒಂದು 88,000 ಜನ ಇದ್ದಾರೆ. ಇದರಲ್ಲಿ ಒಂದು 88,000 ಜನ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಅಂದರೆ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಂತ ಇದೆ, ಅದನ್ನು ಇವರೆಲ್ಲ ಒಂದು 80,000 ಜನದ ಮೇಲೆ ಅವರು ಈ ಚಾನಲ್ನ ಫಾಲೋ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಆ ಚಾನಲ್ನ ವಿಸಿಟ್ ಮಾಡೇ ಮಾಡ್ತಾರೆ. ವಿಸಿಟ್ ಮಾಡಿಬಿಟ್ಟು ನೋಡ್ತಾರೆ ಇವರು ಕೊಟ್ಟಿರುವಂಥ ಅಡ್ವರ್ಟೈಸ್ಮೆಂಟ್ನ. ಅದರಿಂದಾಗಿ
ಆಮೇಲೆ ನೆಕ್ಸ್ಟ್ ನಿಮಗೆ ಇನ್ನೂ ಒಂದು ಫೋಟೋ ಹಾಕ್ತೀನಿ ನಾನು, ಆ ಫೋಟೋನ ನೀವು ಗಮನಿಸ್ಕೊಂಬನ್ನಿ. ನನಗೆ ಅನ್ನಿಸ್ದಂಗೆ ಇದು ಒಂದು AI ಜನರೇಟ್ ಅಂತ ಅನ್ನಿಸ್ತಾ ಇದೆ. ನೀವು ಗಮನಿಸ್ಬೋದು, ಇಲ್ಲಿ ಏನು ರೈಡರ್ಸ್ಗಳಿದಾರ, ಈ ರೈಡರ್ಸ್ ಫೋಟೋ ಎಲ್ಲ ಒಂಥರ ಕಾರ್ಟೂನ್ ಥರ ಇದೆ. ಬೇಕು ಅಂತ ಒರಿಜಿನಲ್ ಫೋಟೋ ಹಾಕಿಲ್ವಾ, ಇಲ್ಲ ಅಂತ ಅಂದರೆ ಸುಮ್ಮನೆ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇರ್ತಾರಲ್ಲ, ಆ ಬೈಕ್ ಟ್ಯಾಕ್ಸಿ ರೈಡರ್ಸಿಗೆ ಇಷ್ಟೊಂದೆಲ್ಲ ಅರ್ನಿಂಗ್ಸ್ ಆಗ್ತಾ ಇದೆಯಾ, ನಾವು ಮುಂಚೆ ಮಾಡ್ಬೇಕಾದ್ರೆ ಇಷ್ಟ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ನೋಡಿ, ಇದು ಟ್ಯೂಸ್ಡೇ ಟಾಪ್ ಅರ್ನಿಂಗ್ ಕ್ಯಾಪ್ಟನ್ಸ್ ಅಂತೆ. ಮಂಗಳವಾರ ಟಾಪ್ ಅರ್ನಿಂಗ್ ಮಾಡಿರುವಂಥ ಕ್ಯಾಪ್ಟನು. ಮಂಗಳವಾರ ಅದೇ ದಿನ ನಾನು ಬೈಕ್ ಟ್ಯಾಕ್ಸಿ ಮಾಡಿಲ್ಲ, ರ್ಯಾಪಿಡೋ ಮಾಡಿದ್ದೀನಿ. ಬಟ್ ರ್ಯಾಪಿಡೋ ಫುಡ್ಡು ಮತ್ತು ಪಾರ್ಸಲ್ ಮಾಡಿದೆ. ಅರ್ನಿಂಗ್ಸ್ ಎಷ್ಟಾಯಿತು ಅಂತ ನೀವೇ ನೋಡಿದ್ದೀರಾ. ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ನಾನು ಡ್ಯೂಟಿ ಮಾಡಿದೆ. ಅವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಡ್ಯೂಟಿ ಮಾಡಿದ್ರು 1350 ರೂಪಾಯಿನೂ ಆಗಿತ್ತು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿರೋರ್ಗೆ ಎಷ್ಟಾಗುತ್ತೆ ಅಂತ ಅಂದರೆ, ಇವಾಗ ನಮಗೆ ಅನಿಸುತ್ತೆ, ಈಗ ಫುಡ್ ಮಾಡ್ತಾ ಇರೋರು ಏನಾದ್ರು ಇದನ್ನು ಓಪನ್ ಮಾಡಿ ನೋಡಿದ್ರೆ ನನಗೆ ಅನಿಸುತ್ತೆ, ಅವತ್ತು ನಾನು ಫುಡ್ ಕೂಡ ಇವ್ರು ಎಷ್ಟು ಮಾಡಿದಾರೋ ಅಷ್ಟೇ ಡ್ಯೂಟಿ ಮಾಡಿದ್ದೀನಿ. ಇವ್ರು ಎಷ್ಟು ಮಾಡಿದಾರೋ ಆರ್ಡರ್ ನಾವು ಅಷ್ಟೇ ಮಾಡಿದ್ದೀವಿ. ಬಟ್ ನಾನು ಫುಡ್ಡಲ್ಲಿ ಮಾಡಿದ್ದೀನಿ, ಪಾರ್ಸಲಲ್ಲಿ ಮಾಡಿದ್ದೀನಿ. ಆದರೆ ಇವ್ರು ತೋರಿಸ್ತಾ ಇರೋದು ನೋಡಿ, ಮೊದಲನೇವ್ರು ನೋಡೋಣ, ಟಾಪಲ್ಲಿ ಮಾಡಿರೋದು ಮೊದಲನೇವ್ರು ನೋಡೋಣ. 18 ಆರ್ಡರ್ ಮಾಡಿದಾರಂತೆ. 18 ಆರ್ಡರಿಗೆ 3765 ರೂಪಾಯಿ ಮಾಡಿದ್ದಾರೆ. ನೋಡಿ, ಸಾಧ್ಯನಾ ಇದು? ಅವ್ರು ಎಷ್ಟೇ ಸರ್ಚ್ ಕೊಟ್ಟರು ಕೂಡ ಇದು 3765 ರೂಪಾಯಿ ಮಾಡೋದು ಈಸಿಯಾಗಿದೆಯಾ ಬರೀ 18 ಆರ್ಡರಿಗೆ? ದೊಡ್ಡ ಆರ್ಡರ್ ತೊಗೊಂಡು ಹೋಗ್ತೀನಿ ಅಂತ ಅಂದ್ರೂ ಕೂಡ ಏನು ಬೆಂಗಳೂರಲ್ಲಿ ಟ್ರಾಫಿಕ್ ಇಲ್ಲವೇ ಇಲ್ಲ, ಟ್ರಾಫಿಕ್ ಇದ್ದೇ ಇರುತ್ತೆ. ಯಾವ ರೀತಿ ಮಾಡಿದ್ರು ಕೂಡ ಸರ್ಚ್ ಕೊಟ್ಟರು ಕೂಡ ನನಗೆ ಡೌಟ್ ಆಗ್ತಾ ಇದೆ ಗೈಸ್. ಇಷ್ಟೆಲ್ಲ ಮಾಡೋದು ಡೌಟ್ ಆಗ್ತಾ ಇದೆ. ಇನ್ಸೆಂಟಿವ್ ಕೊಟ್ಟರೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಇನ್ಸೆಂಟಿವ್ ಕೊಡ್ದಲೇ ಬರೀ 18 ಆರ್ಡರಿಗೆ ನೋಡಿ 3765 ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅವರು ತೋರಿಸ್ತಾ ಇದ್ದಾರೆ. ರಿಯಲ್ ಫೋಟೋಸ್ ಹಾಕಿಲ್ಲ, ಅದು ಕಾರ್ಟೂನ್ ಫೋಟೋ ಥರ ಕಾಣಿಸ್ತಾ ಇದೆ. ನಮಗೆ AI ಜನರೇಟೆಡ್ ಅಂತಂದರೆ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ. ಅಂದರೆ ಫೋಟೋ ಕೊಟ್ಟು AI ಜನರೇಟ್ ಮಾಡಿಸಿದ್ರ ಯಾವ ರೀತಿ ಮಾಡಿದ್ರು ಗೊತ್ತಿಲ್ಲ. ಆಮೇಲೆ ಸೆಕೆಂಡ್ ಮಾಡಿರೋರು ನೋಡಿ, 15 ಆರ್ಡ್ರಿಗೆ ಆರಾಮಾಗಿ ನಾವು 3679 ಮಾಡೋಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಯಾವ ರೀತಿ ತೋರಿಸ್ತಾ ಇದ್ದಾನೆ ಇವನು. ಒಂದು ಆರ್ಡರ್ಗೆ ಇಲ್ಲಿ 250 ರೂಪಾಯಿಗೆ ಒಂದು ಆರ್ಡರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ತೋರಿಸ್ತಾ ಇದ್ದಾರೆ. ಟೈಮ್ ಈಗ ಲಾಂಗ್ ಆರ್ಡರೇ ಮಾಡಿರೋ ಅಂತ ಅಂದ್ಕೊಡ್ರಿ. 15 ಲಾಂಗ್ ಆರ್ಡರ್ ಮಾಡೋದ 1 ಅವರ್ ಅಂತ ಅಂದರು 15 ಅವರ್ ಬೇಕಲ್ಲಿ. ಅವರಿಗೆ ಏನು ಹಾಕಿಲ್ಲ, ಬಟ್ ಅಮೌಂಟ್ ಮಾತ್ರ ಇಲ್ಲಿ ಹಾಕಿದ್ದಾರೆ. ಥರ್ಡ್ ಬಂದು ಯಾರ್ದೊಬ್ರು ಲೇಡಿ ಹಾಕಿದ್ದಾರೆ. ಇವಾಗ ಐಶ್ವರ್ಯ PV ಅಂತೆ. ಅವರು ಇವಾಗ ಇಲ್ಲಿ 18 ಆರ್ಡರ್ ಮಾಡಿದ್ದಾರೆ. 18 ಆರ್ಡರ್ಗೆ 3463 ಅಂತ ಹಾಕಿದ್ದಾರೆ. ಗಂಟೆಗೆ ಅವರ ಅರ್ನಿಂಗು 992 ರೂಪಾಯಿ ಒಂದು ಆರ್ಡರಿಗೆ. ಆಮೇಲೆ ಟಾಪ್ 4ಅಲ್ಲಿ ನೋಡಿ, 17 ಆರ್ಡ್ರಿಗೆ 3390 ರೂಪಾಯಿ ಮಾಡಿದಾರಂತೆ. ಆಮೇಲಿಂದ 21 ಆರ್ಡ್ರಿಗೆ 3337 ರೂಪಾಯಿ, ಗಂಟೆಗೆ 158 ರೂಪಾಯಿ. ಒಂಚೂರು ನಂಬರ್ ರೀತಿ ಎಲ್ಲಾರು ಇದೆ. ಈಗ ಟಾಪ್ ಲಾಸ್ಟ್ 5 ಇದಾರಲ್ಲ, ಅವ್ರದ್ದೊಂದು ಸ್ವಲ್ಪನಾರು ನಂಬೋದು. ಏನಕ್ಕೆ ಅಂತ ಅಂದರೆ ಇವನು 50% ಸರ್ಚ್ ಕೊಡ್ತಾ ಇದ್ದಾನಲ್ಲ, 50% ಸರ್ಚ್ ಕೊಟ್ಟು ಇಷ್ಟು ಆರ್ಡರ್ ಮಾಡಿದರೆ 21 ಆರ್ಡರ್ ಮಾಡಿದ್ದಾರೆ ಅಂತ ಅಂದರೆ ಅದನ್ನು ನೋಡ್ಬೋದು. ಅದೇ ಹೇಳ್ತಾವ, ನಾನು ಅವತ್ತು ಅಷ್ಟೆಲ್ಲ ಡ್ಯೂಟಿ ಮಾಡಿದ್ದೀನಿ. ಇವರೆಲ್ಲ ಏನು ಎಫರ್ಟ್ ಹಾಕಿದಾರೆ ಅಂದರೆ ಇದು ಒರಿಜಿನಲ್ಲ ಫೇಕಾ ಗೊತ್ತಿಲ್ಲ. AI ಜನರೇಟೆಡ್ ಅಂದರೆ ಇಮೇಜ್ ಅಂತೂ AI ಜನರೇಟೆಡ್ ಅದು. ಬಟ್ ಅದೇ ಹೇಳ್ತಾವ, ಅದನ್ನೆಲ್ಲ ರಿಯಲಾಗಿ ಮಾಡಿರೋದು ಮಾಡಿದಾರೆ ಏನೋ ಗೊತ್ತಿಲ್ಲ. ಅವತ್ತು ನಾನು ಕೂಡ ಡ್ಯೂಟಿ ಮಾಡಿದ್ದೀನಿ. ನಾನು ರ್ಯಾಪಿಡೋದಲ್ಲೇ ಕೆಲಸ ಮಾಡಿದ್ದು. 1350 ರೂಪಾಯಿ. ಇವ್ರು ಎಷ್ಟು ಎಫರ್ಟ್ ಹಾಕಿ ಮಾಡೋರೋ ಅಷ್ಟೇ ಮಾಡಿದ್ದೀನಿ, ಅಷ್ಟೇ ಪೆಟ್ರೋಲ್ ಖರ್ಚು ಮಾಡ್ಕೊಂಡಿದ್ದೀನಿ. ಬಟ್ ಅವ್ರು ಬೈಕ್ ಟ್ಯಾಕ್ಸಿ ಮಾಡಿದ್ರಂತೆ, ನಾನು ಫುಡ್ ಮಾಡಿದ್ದೀನಿ. ಅದೇ ಹೇಳ್ತಾವ ಗೈಸ್, RTOದವ್ರು ಹಿಡಿತಾ ಇರೋದ್ರಿಂದ ಸರ್ಜು ಜಾಸ್ತಿ ಆದರೂ ಕೂಡ ಅದೇ ಹೇಳ್ತಾವ. ನೀವೇ ಹೇಳಿ ಇದನ್ನು ನಂಬಾರ್ದ ಅಂತ ಹೇಳ್ಬಿಟ್ಟು ಅದನ್ನು ನೀವೇ ಬಿಡಿ. ನನ್ನ ಅನಿಸಿಕೆ ಇದನ್ನು ನಂಬೋಕ್ಕಾಗಲ್ಲ, ನಂಬಲು ಅಸಾಧ್ಯವಾದಂಥ ಅರ್ನಿಂಗ್ಸ್ನ ಇವರು ತೋರಿಸ್ತಾ ಇದ್ದಾರೆ. ಇದನ್ನು ತೋರಿಸ್ತಾ ಇರೋದು ಏನಕ್ಕೆ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಆಸೆ ಉಳಿಸ್ಬಿಟ್ಟು ಬೈಕ್ ಟ್ಯಾಕ್ಸಿ ರೈಡರ್ಸು ಬಂದು ಡ್ಯೂಟಿ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದನೇ ಇವರು ಇದರ ಮಾಡ್ತಾ ಇರೋದು. ಕರೆಕ್ಟಾಗಿ ಇವಾಗ ಹೋಗಿ ಇವರು RTOದವ್ರ ಹತ್ರ ಮಾತಾಡೋದಾಗಲಿ ಅದೇನಾದ್ರು ಮಾಡ್ಬೋದು ಬೈಕ್ ಟ್ಯಾಕ್ಸಿ ಅಂತ ಹೇಳ್ಸೋದು ನಾವು ಮಾಡ್ತೀವಿ. ಯಾಕೆ ಕದ್ದು ಮುಚ್ಚಿ ಏನಕ್ಕೆ ಮಾಡಬೇಕು, ಕದ್ದು ಮುಚ್ಚಿ ಮಾಡುವಂಥ ಕೆಲಸ ಏನಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ನಾವು ಯಾರೂ ಕೂಡ ಇವಾಗ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇಲ್ಲ. ಅಫಿಷಿಯಲಾಗಿ ಏನಾದ್ರು ಹೇಳಿಸ್ಲಿ, ಯಾರ ಕೈಲಾದರೂ ಈ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮಗೊಂದು ಬಂದರೆ ನಾವು ಕೂಡ ಮಾಡ್ತೀವಿ. ಎಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತ ಆದರೆ ಈ ಫುಡ್ಡಿಗಿಂತ ಈಸಿ ನಮಗೆ ಬೈಕ್ ಟ್ಯಾಕ್ಸಿ. ಈ ಫುಡ್ಡಲ್ಲಿ ಅಪಾರ್ಟ್ಮೆಂಟ್ ಪ್ರಾಬ್ಲಮ್ಮು, ರೆಸ್ಟೋರೆಂಟ್ ಪ್ರಾಬ್ಲಮ್ಮು. ಅಪಾರ್ಟ್ಮೆಂಟ್ಗೆ ಹೋಗಿ ಬರಬೇಕು ಅಂದ್ರೆ ಅರ್ಧ ಗಂಟೆ ಅಲ್ಲೇ ಎಗ್ರೋಗುತ್ತೆ. ಹೋಗಿ ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸಿ ಅಲ್ಲಿ ಅಪಾರ್ಟ್ಮೆಂಟ್ ಹುಡುಕಿ, ಆ ರೂಮ್ ಅವ್ರ ಮನೆ ಹುಡುಕಿ, ಅಪಾರ್ಟ್ಮೆಂಟ್ ನಂಬರ್ ಹುಡ್ಕೋಷ್ಟಕ್ಕೆ ಸಾಕಾಗಿರುತ್ತೆ ನಮಗಂತೂ. ಅದಕ್ಕೋಸ್ಕರನೇ ಈಗ ಬೈಕ್ ಟ್ಯಾಕ್ಸಿ ಆದರೆ ಅಲ್ಲೇ ಆಚೆ ಬರ್ತಾರೆ, ಕುಂಡಿಸ್ಕೊಳಕ್ಕೆ ಡ್ರಾಪ್ ಬಿಟ್ಟರೆ ಬೇಗ ಆರ್ಡರ್ನ ಕಂಪ್ಲೀಟ್ ಮಾಡ್ಬೋದು ಅದರಲ್ಲಿ. ಅದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿ ನನಗೂ ಸಖತ್ ಇಷ್ಟ. ಮೊದಲೆಲ್ಲ ನಾನು ಮಾಡ್ತಾ ಇರಲಿಲ್ಲ, ಇತ್ತೀಚೆಗೆಲ್ಲ ಮಾಡೋದಲ್ಲ. ಬೈಕ್ ಟ್ಯಾಕ್ಸಿನೇ ಈಸಿಯಾಗಿ ಬೆಸ್ಟಾಗಿರೋದು. ಅದಕ್ಕೋಸ್ಕರ ನಾನು ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದು. ಬಟ್ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ರಿಸ್ಕ್ ತೊಗೊಂಡಂತೂ ಮಾಡೋಕ್ಕಾಗಲ್ಲ. ನೋಡೋಣ ಗೈಸ್, ಮುಂದೆ ಏನಾದ್ರು ಅಪ್ಡೇಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ. ವೆಯ್ಟ್ ಮಾಡ್ತಾ ಇದ್ದಂಗೆ
ಏನಾದ್ರು ಅಪ್ಡೇಟ್ ಬಂದರೆ ನಾವು ಕೂಡ ಮಾಡೋಣ. ಸದ್ಯಕ್ಕೆ ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.